ಕಾಲೇಜ್ನಲ್ಲಿ ಪ್ರತಿನಿತ್ಯ ಪಾಠ ಪ್ರವಚನ ಅದೆಲ್ಲ ಕೇಳೋದು ಕಾಮನ್. ಆದ್ರೆ ಇಲ್ಲೊಂದು ಕಡೆ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದಿನನಿತ್ಯವೂ ಓದಿನ ಜಂಜಾಟದಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಟಾಸ್ಕ್ಗಳನ್ನ ಕೊಡಲಾಗಿತ್ತು. ಆಹಾ, ಬಾಯಲ್ಲಿ ನೀರೂರಿಸುವ ರುಚಿ ರುಚಿ ಅಡುಗೆ, ಬಿಸಿ ಬಿಸಿ ಗರಿ ಗರಿ ಮಿರ್ಚಿ, ವೆರೈಟಿ ವೆರೈಟಿ ತಿಂಡಿ ತಿನಿಸು. ಯುವ ಉದ್ಯಮಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕಮಾಲ್, ಸ್ಟೂಡೆಂಟ್ ತಯಾರಿಸಿದ ಅಡುಗೆ ಸವಿಯುತ್ತಿರುವ ಶಿಕ್ಷಕರು. ಕಾಲೇಜಿನಲ್ಲಿ ಯುವ ಉದ್ಯಮಿ ಕಾರ್ಯಕ್ರಮ, ಅಡುಗೆ ತಯಾರಿಸಿ ಹಣ ಗಳಿಸಿದ ಸ್ಟೂಡೆಂಟ್ಸ್. ಗದಗದ ಖಾಸಗಿ ಕಾಲೇಜಿನಲ್ಲಿ ಯುವ ಉದ್ಯಮಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ಉದ್ಯಮಶೀಲತೆ ಬೆಳೆಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಫುಲ್ ಜೋಶ್ನಲ್ಲಿ ಭಾಗಿಯಾದರು. ಕಾಲೇಜು ಆವರಣದಲ್ಲಿ 30ಕ್ಕೂ ಅಧಿಕ ಸ್ಟಾಲ್ ಹಾಕಲಾಗಿತ್ತು. ಪ್ರತಿ ಮಳಿಗೆಯಲ್ಲೂ ವಿದ್ಯಾರ್ಥಿಗಳು ಭಿನ್ನ ವಿಭಿನ್ನ ಫುಡ್ಗಳನ್ನು ತಯಾರಿಸಿದ್ರು. ಬಾಯಲ್ಲಿ ನೀರೂರಿಸುವ ಕಟ್ಲೆಟ್ ಕೇಕ್, ಗಿರ್ಮಿಟ್, ಬನ್ಸ್, ಪಾನಿಪುರಿ, ಪಾವ್ಬನ್, ಓರಿ ಕೇಕ್, ಗುಲಾಬ್ ಜಾಮೂನ್ ಸೇರಿದಂತೆ ವಿವಿಧ ಪದಾರ್ಥ ತಯಾರಿಸಿ ಭರ್ಜರಿ ವ್ಯಾಪಾರ ಮಾಡಿದ್ರು. ಈಗ ನಾವು ಮುಂದೆ ಬಿಸ್ನೆಸ್ ಸೆಟಪ್ ಏನ್ ಮಾಡ್ತೀವಲ್ಲ, ಅವಾಗ ನಮಗೆ ಐಡಿಯಾ ಬರೋ ಸಂಬಂಧ ಇದು ಇಟ್ಟಿವ್ರಿ ಸರ್. ಇದು ಈಗ ಕಸ್ಟಮರ್ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ಬೇಕು, ಕಸ್ಟಮರ್ಗೆ ಹೆಂಗ್ ಅಟ್ರಾಕ್ಷನ್ ಮಾಡ್ಬೇಕು, ನಾವು ಹೆಂಗ್ ಮೀನ್ಸ್ ಯೂನಿಟಿ ಹೆಂಗ್ ಇರ್ಬೇಕು, ಅದು ಎಲ್ಲ ಇಲ್ಲಿ ಗೊತ್ತಾಗಿತ್ತು ಸರ್. ಅದ್ರ ನೀವು ಬುಕ್ಸ್ ನಾಗ ನೋಡಿದ್ರೆ ನಿಮಗೆ ಬರೇ ನಾಲೆಜ್ ಸಿಗತ್ತೆ, ಅದು ಯೂಸ್ ಹೆಲ್ಪ್ ಮಾಡ್ಬೇಕಂದ್ರೆ ಇಲ್ಲಿ ಸಿಗತ್ತೆ ಸರ್. ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸರ್. ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಉದ್ಯೋಗ ಕೌಶಲ್ಯ ಪರೀಕ್ಷಿಸಲು ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಆಯೋಜಿಸಿದ್ರು. ವಿದ್ಯಾರ್ಥಿಗಳು ಡಿಫರೆಂಟ್ ಫುಡ್ ತಯಾರಿಸಿ ಗ್ರಾಹಕರನ್ನ ಸೆಳೆದ್ರು. ಇನ್ನು ನಿರ್ಣಾಯಕರು ಸ್ಟೂಡೆಂಟ್ಸ್ ತಯಾರಿಸಿದ ಪದಾರ್ಥಗಳನ್ನ ಟೇಸ್ಟ್ ಮಾಡಿ ಉತ್ತಮ ಉದ್ಯಮಿ ಯಾರು ಅಂತ ಘೋಷಿಸಿದ್ರು. 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ಭಾಗವಹಿಸ್ಯಾರ. ಎಲ್ಲ ವಿದ್ಯಾರ್ಥಿನಿಯರು ಸ್ಟಾಲ್ಗಳಲ್ಲಿ ವಿವಿಧ ರೀತಿಯಂತಹ ಸಿಹಿ ತಿನಿಸುಗಳನ್ನಾಗಿರ್ಬೋದು, ಖಾರದ ಐಟಮ್ಸ್ ಆಗಿರ್ಬೋದು, ರೊಟ್ಟಿ ಚಪಾತಿ ಆಗಿರ್ಬೋದು, ಮತ್ತು ಬಜಿ ಮಿರ್ಚಿಗಳಾಗಿರ್ಬೋದು, ಗಿರಿಮಿಟ್ಟಿ ಆಗಿರ್ಬೋದು. ನಮ್ಮ ಗದಗ ಫೇಮಸ್ ಇರೋದು ಬಜಿ ಮಿರ್ಚಿಗೆ, ಅದನ್ನು ಕೂಡ ನಮ್ಮ ವಿದ್ಯಾರ್ಥಿನಿಯರು ಸೇಲ್ ಮಾಡ್ತಾ ಇದ್ದಾರೆ. ನಿತ್ಯವೂ ಕಾಲೇಜು ಮನೆಯಂತಿದ್ದ ವಿದ್ಯಾರ್ಥಿಗಳು ಫುಲ್ ಜಾಲಿ ಮೂಡ್ನಲ್ಲಿದ್ರು. ಫುಡ್ ರೆಡಿ ಮಾಡಿ ವ್ಯಾಪಾರ ವಹಿವಾಟು ಮೂಲಕ ಸಖತ್ ಎಂಜಾಯ್ ಮಾಡಿದ್ರು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಾಲೇಜ್ನಲ್ಲಿ ಪ್ರತಿನಿತ್ಯ ಪಾಠ ಪ್ರವಚನ ಅದೆಲ್ಲ ಕೇಳೋದು ಕಾಮನ್. ಆದ್ರೆ ಇಲ್ಲೊಂದು ಕಡೆ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದಿನನಿತ್ಯವೂ ಓದಿನ ಜಂಜಾಟದಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಟಾಸ್ಕ್ಗಳನ್ನ ಕೊಡಲಾಗಿತ್ತು. ಆಹಾ, ಬಾಯಲ್ಲಿ ನೀರೂರಿಸುವ ರುಚಿ ರುಚಿ ಅಡುಗೆ, ಬಿಸಿ ಬಿಸಿ ಗರಿ ಗರಿ ಮಿರ್ಚಿ, ವೆರೈಟಿ ವೆರೈಟಿ ತಿಂಡಿ ತಿನಿಸು. ಯುವ ಉದ್ಯಮಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕಮಾಲ್, ಸ್ಟೂಡೆಂಟ್ ತಯಾರಿಸಿದ ಅಡುಗೆ ಸವಿಯುತ್ತಿರುವ ಶಿಕ್ಷಕರು. ಕಾಲೇಜಿನಲ್ಲಿ ಯುವ ಉದ್ಯಮಿ ಕಾರ್ಯಕ್ರಮ, ಅಡುಗೆ ತಯಾರಿಸಿ ಹಣ ಗಳಿಸಿದ ಸ್ಟೂಡೆಂಟ್ಸ್. ಗದಗದ ಖಾಸಗಿ ಕಾಲೇಜಿನಲ್ಲಿ ಯುವ ಉದ್ಯಮಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ಉದ್ಯಮಶೀಲತೆ ಬೆಳೆಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಫುಲ್ ಜೋಶ್ನಲ್ಲಿ ಭಾಗಿಯಾದರು. ಕಾಲೇಜು ಆವರಣದಲ್ಲಿ 30ಕ್ಕೂ ಅಧಿಕ ಸ್ಟಾಲ್ ಹಾಕಲಾಗಿತ್ತು. ಪ್ರತಿ ಮಳಿಗೆಯಲ್ಲೂ ವಿದ್ಯಾರ್ಥಿಗಳು ಭಿನ್ನ ವಿಭಿನ್ನ ಫುಡ್ಗಳನ್ನು ತಯಾರಿಸಿದ್ರು. ಬಾಯಲ್ಲಿ ನೀರೂರಿಸುವ ಕಟ್ಲೆಟ್ ಕೇಕ್, ಗಿರ್ಮಿಟ್, ಬನ್ಸ್, ಪಾನಿಪುರಿ, ಪಾವ್ಬನ್, ಓರಿ ಕೇಕ್, ಗುಲಾಬ್ ಜಾಮೂನ್ ಸೇರಿದಂತೆ ವಿವಿಧ ಪದಾರ್ಥ ತಯಾರಿಸಿ ಭರ್ಜರಿ ವ್ಯಾಪಾರ ಮಾಡಿದ್ರು. ಈಗ ನಾವು ಮುಂದೆ ಬಿಸ್ನೆಸ್ ಸೆಟಪ್ ಏನ್ ಮಾಡ್ತೀವಲ್ಲ, ಅವಾಗ ನಮಗೆ ಐಡಿಯಾ ಬರೋ ಸಂಬಂಧ ಇದು ಇಟ್ಟಿವ್ರಿ ಸರ್. ಇದು ಈಗ ಕಸ್ಟಮರ್ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ಬೇಕು, ಕಸ್ಟಮರ್ಗೆ ಹೆಂಗ್ ಅಟ್ರಾಕ್ಷನ್ ಮಾಡ್ಬೇಕು, ನಾವು ಹೆಂಗ್ ಮೀನ್ಸ್ ಯೂನಿಟಿ ಹೆಂಗ್ ಇರ್ಬೇಕು, ಅದು ಎಲ್ಲ ಇಲ್ಲಿ ಗೊತ್ತಾಗಿತ್ತು ಸರ್. ಅದ್ರ ನೀವು ಬುಕ್ಸ್ ನಾಗ ನೋಡಿದ್ರೆ ನಿಮಗೆ ಬರೇ ನಾಲೆಜ್ ಸಿಗತ್ತೆ, ಅದು ಯೂಸ್ ಹೆಲ್ಪ್ ಮಾಡ್ಬೇಕಂದ್ರೆ ಇಲ್ಲಿ ಸಿಗತ್ತೆ ಸರ್. ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸರ್.
ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಉದ್ಯೋಗ ಕೌಶಲ್ಯ ಪರೀಕ್ಷಿಸಲು ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಆಯೋಜಿಸಿದ್ರು. ವಿದ್ಯಾರ್ಥಿಗಳು ಡಿಫರೆಂಟ್ ಫುಡ್ ತಯಾರಿಸಿ ಗ್ರಾಹಕರನ್ನ ಸೆಳೆದ್ರು. ಇನ್ನು ನಿರ್ಣಾಯಕರು ಸ್ಟೂಡೆಂಟ್ಸ್ ತಯಾರಿಸಿದ ಪದಾರ್ಥಗಳನ್ನ ಟೇಸ್ಟ್ ಮಾಡಿ ಉತ್ತಮ ಉದ್ಯಮಿ ಯಾರು ಅಂತ ಘೋಷಿಸಿದ್ರು. 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ಭಾಗವಹಿಸ್ಯಾರ. ಎಲ್ಲ ವಿದ್ಯಾರ್ಥಿನಿಯರು ಸ್ಟಾಲ್ಗಳಲ್ಲಿ ವಿವಿಧ ರೀತಿಯಂತಹ ಸಿಹಿ ತಿನಿಸುಗಳನ್ನಾಗಿರ್ಬೋದು, ಖಾರದ ಐಟಮ್ಸ್ ಆಗಿರಬಹುದು, ರೊಟ್ಟಿ ಚಪಾತಿ ಆಗಿರಬಹುದು, ಮತ್ತು ಬಜ್ಜಿ ಮಿರ್ಚಿಗಳಾಗಿರ್ಬೋದು, ಗಿರಿಮಿಟ್ಟಿ ಆಗಿರ್ಬೋದು. ನಮ್ಮ ಗದಗ ಫೇಮಸ್ ಇರೋದು ಬಜ್ಜಿ ಮಿರ್ಚಿಗೆ, ಅದನ್ನು ಕೂಡ ನಮ್ಮ ವಿದ್ಯಾರ್ಥಿನಿಯರು ಸೇಲ್ ಮಾಡ್ತಾ ಇದ್ದಾರೆ. ನಿತ್ಯವೂ ಕಾಲೇಜು ಮನೆಯಂತಿದ್ದ ವಿದ್ಯಾರ್ಥಿಗಳು ಫುಲ್ ಜಾಲಿ ಮೂಡ್ನಲ್ಲಿದ್ರು. ಫುಡ್ ರೆಡಿ ಮಾಡಿ ವ್ಯಾಪಾರ ವಹಿವಾಟು ಮೂಲಕ ಸಖತ್ ಎಂಜಾಯ್ ಮಾಡಿದ್ರು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಾಲೇಜ್ನಲ್ಲಿ ಪ್ರತಿನಿತ್ಯ ಪಾಠ ಪ್ರವಚನ ಅದೆಲ್ಲ ಕೇಳೋದು ಕಾಮನ್. ಆದ್ರೆ ಇಲ್ಲೊಂದ್ ಕಡೆ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದಿನನಿತ್ಯವೂ ಓದಿನ ಜಂಜಾಟದಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಹೊಸ ಟಾಸ್ಕ್ಗಳನ್ನ ಕೊಡಲಾಗಿತ್ತು. ಆಹಾ, ಬಾಯಲ್ಲಿ ನೀರೂರಿಸುವ ರುಚಿ ಅಡುಗೆ, ಬಿಸಿ ಗರಿ ಮಿರ್ಚಿ, ವೆರೈಟಿ ತಿಂಡಿ ತಿನಿಸು. ಯುವ ಉದ್ಯಮಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕಮಾಲ್. ಸ್ಟೂಡೆಂಟ್ ತಯಾರಿಸಿದ ಅಡುಗೆ ಸವಿಯುತ್ತಿರುವ ಶಿಕ್ಷಕರು. ಕಾಲೇಜಿನಲ್ಲಿ ಯುವ ಉದ್ಯಮಿ ಕಾರ್ಯಕ್ರಮ. ಅಡುಗೆ ತಯಾರಿಸಿ ಹಣ ಗಳಿಸಿದ ಸ್ಟೂಡೆಂಟ್ಸ್. ಗದಗದ ಖಾಸಗಿ ಕಾಲೇಜಿನಲ್ಲಿ ಯುವ ಉದ್ಯಮಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ಉದ್ಯಮಶೀಲತೆ ಬೆಳೆಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಫುಲ್ ಜೋಶ್ನಲ್ಲಿ ಭಾಗಿಯಾದರು. ಕಾಲೇಜು ಆವರಣದಲ್ಲಿ 30ಕ್ಕೂ ಅಧಿಕ ಸ್ಟಾಲ್ ಹಾಕಲಾಗಿತ್ತು. ಪ್ರತಿ ಮಳಿಗೆಯಲ್ಲೂ ವಿದ್ಯಾರ್ಥಿಗಳು ವಿಭಿನ್ನ ಫುಡ್ಗಳನ್ನು ತಯಾರಿಸಿದ್ರು. ಬಾಯಲ್ಲಿ ನೀರೂರಿಸುವ ಕಟ್ಲೆಟ್ ಕೇಕ್, ಗಿರ್ಮಿಟ್, ಬನ್ಸ್, ಪಾನಿಪುರಿ, ಪಾವ್ ಬನ್, ಓರಿ ಕೇಕ್, ಗುಲಾಬ್ ಜಾಮೂನ್ ಸೇರಿದಂತೆ ವಿವಿಧ ಪದಾರ್ಥ ತಯಾರಿಸಿ ಭರ್ಜರಿ ವ್ಯಾಪಾರ ಮಾಡಿದ್ರು. ಈಗ ನಾವು ಮುಂದೆ ಬಿಸ್ನೆಸ್ ಸೆಟಪ್ ಏನ್ ಮಾಡ್ತೀವಲ್ಲ, ಅವಾಗ ನಮಗೆ ಐಡಿಯಾ ಬರೋ ಸಂಬಂಧ ಇದು ಇಟ್ಟಿವ್ರಿ ಸರ್. ಇದು ಈಗ ಕಸ್ಟಮರ್ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ಬೇಕು, ಕಸ್ಟಮರ್ಗೆ ಹೆಂಗ್ ಅಟ್ರಾಕ್ಷನ್ ಮಾಡ್ಬೇಕು, ನಾವು ಹೆಂಗ್ ಮೀನ್ಸ್ ಯೂನಿಟಿ ಹೆಂಗ್ ಇರ್ಬೇಕು, ಅದು ಎಲ್ಲ ಇಲ್ಲಿ ಗೊತ್ತಾಗಿತ್ತು ಸರ್. ಅದ್ರ ನೀವು ಬುಕ್ಸ್ ನಾಗ ನೋಡಿದ್ರೆ ನಿಮ್ಗೆ ಬರೇ ನಾಲೆಜ್ ಸಿಗತ್ತೆ, ಅದು ಯೂಸ್ ಹೆಲ್ಪ್ ಮಾಡ್ಬೇಕಂದ್ರೆ ಇಲ್ಲಿ ಸಿಗತ್ತೆ ಸರ್. ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸರ್. ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಉದ್ಯೋಗ ಕೌಶಲ್ಯ ಪರೀಕ್ಷಿಸಲು ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಆಯೋಜಿಸಿದ್ರು. ವಿದ್ಯಾರ್ಥಿಗಳು ಡಿಫರೆಂಟ್ ಫುಡ್ ತಯಾರಿಸಿ ಗ್ರಾಹಕರನ್ನ ಸೆಳೆದ್ರು. ಇನ್ನು ನಿರ್ಣಾಯಕರು ಸ್ಟೂಡೆಂಟ್ಸ್ ತಯಾರಿಸಿದ ಪದಾರ್ಥಗಳನ್ನ ಟೇಸ್ಟ್ ಮಾಡಿ ಉತ್ತಮ ಉದ್ಯಮಿ ಯಾರು ಅಂತ ಘೋಷಿಸಿದ್ರು. 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ಭಾಗವಹಿಸ್ಯಾರ. ಎಲ್ಲ ವಿದ್ಯಾರ್ಥಿನಿಯರು ಸ್ಟಾಲ್ಗಳಲ್ಲಿ ವಿವಿಧ ರೀತಿಯಂತಹ ಸಿಹಿ ತಿನಿಸುಗಳನ್ನಾಗಿರ್ಬೋದು, ಖಾರದ ಐಟಮ್ಸ್ ಆಗಿರಬಹುದು, ರೊಟ್ಟಿ ಚಪಾತಿ ಆಗಿರಬಹುದು, ಮತ್ತು ಬಜ್ಜಿ ಮಿರ್ಚಿಗಳಾಗಿರ್ಬೋದು, ಗಿರಿಮಿಟ್ಟಿ ಆಗಿರಬಹುದು. ನಮ್ಮ ಗದಗ ಫೇಮಸ್ ಇರೋದು ಬಜ್ಜಿ ಮಿರ್ಚಿಗೆ, ಅದನ್ನು ಕೂಡ ನಮ್ಮ ವಿದ್ಯಾರ್ಥಿನಿಯರು ಸೇಲ್ ಮಾಡ್ತಾ ಇದ್ದಾರೆ. ನಿತ್ಯವೂ ಕಾಲೇಜು ಮನೆಯಂತಿದ್ದ ವಿದ್ಯಾರ್ಥಿಗಳು ಫುಲ್ ಜಾಲಿ ಮೂಡ್ನಲ್ಲಿದ್ರು. ಫುಡ್ ರೆಡಿ ಮಾಡಿ ವ್ಯಾಪಾರ ವಹಿವಾಟು ಮೂಲಕ ಸಖತ್ ಎಂಜಾಯ್ ಮಾಡಿದ್ರು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.